ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನೀವು ಮಾರ್ಚ್ ತಿಂಗಳಿನಲ್ಲಿ ಜನಿಸಿದ್ದರೆ ಅಥವಾ ನಿಮಗೆ ಮಾರ್ಚ್ನಲ್ಲಿ ಜನಿಸಿದ ಯಾರಾದರೂ ತಿಳಿದಿದ್ದರೆ ಅವರ ವ್ಯಕ್ತಿತ್ವದ ಆಳವಾದ ರಹಸ್ಯಗಳನ್ನು ನಾವು ಈಗ ಕಂಡುಹಿಡಿಯಲಿದ್ದೇವೆ. ಮಾರ್ಚ್ ಒಂದು ವಿಶೇಷವಾದ ತಿಂಗಳಾಗಿದೆ. ಇದು ಚಳಿಗಾಲದ ಅಂತ್ಯ ಮತ್ತು ವಸಂತಕಾಲದ ಆರಂಭವನ್ನು ಸೂಚಿಸುತ್ತದೆ. ಹಾಗಾದರೆ ಇಂದು ನಾವು ನಿಮ್ಮ ಸಕಾರಾತ್ಮಕ ಶಕ್ತಿಗಳು ಮತ್ತು ನಿಮ್ಮ ಜಟಿಲವಾದ ನಕಾರಾತ್ಮಕ ಗುಣಗಳನ್ನು ಈ ಒಂದು ವಿಡಿಯೋದಲ್ಲಿ ವಿವರಿಸುತ್ತಿದ್ದೇವೆ. ಹಾಗಾದರೆ ಬನ್ನಿ ನಮ್ಮ ವಿಡಿಯೋವನ್ನು ಶುರು ಮಾಡೋಣ. ಮಾರ್ಚ್ ತಿಂಗಳಿನಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು ಅದ್ಭುತವಾದ ಸಹಾನುಭೂತಿ ಉಳ್ಳವರು. ಇವರು ಬೇರೆಯವರು ಕಷ್ಟದಲ್ಲಿದ್ದಾರೆಂದರೆ ಇವರು ಮನಸ್ಸು ಕರಗಿ ನೀರಾಗುವುದು ಮತ್ತು ಸಹಾಯ ಮಾಡುವ ಗುಣವನ್ನು ಹೊಂದಿದವರಾಗಿರುತ್ತಾರೆ. ನಿಮ್ಮ ಸ್ನೇಹಿತನ ಸಮಸ್ಯೆಯನ್ನು ಕೇವಲ ಕೇಳುವುದಿಲ್ಲ, ನೀವು ಅದನ್ನು ಸ್ವತಃ ಅನುಭವಿಸುತ್ತೀರಿ. ನಿಮ್ಮಲ್ಲಿ ಸಹಾನುಭೂತಿ ಮತ್ತು ದಯೆಯಿಂದ ತುಂಬಿದ ದೊಡ್ಡವಾದ ಹೃದಯವಿದೆ. ಸಾಂತ್ವನದ ಅಗತ್ಯವಿರುವಾಗ ಎಲ್ಲರೂ ಓಡಿ ಬರುವ ಸ್ನೇಹಿತ ನೀವಾಗಿರುತ್ತೀರಿ. ನೀವು ತುಂಬ ಅರ್ಥ ಮಾಡಿಕೊಳ್ಳುವವರಾಗಿರುವುದರಿಂದ ಜನರು ನಿಮ್ಮನ್ನು ಆದಷ್ಟು ಬೇಗ ನಂಬುತ್ತಾರೆ. ಎರಡನೆಯದಾಗಿ, ನಿಮ್ಮಲ್ಲಿ ಯಾವಾಗಲೂ ಕೆಲಸ ಮಾಡುವ ಒಂದು ಕಲ್ಪನಾತ್ಮಕ ಮನಸ್ಸಿದೆ. ಸರಳ ನೀರಸ ಉತ್ತರಗಳಿಂದ ನೀವು ಸಂದೇಶವಾಗಿ ಇರುವುದಿಲ್ಲ. ನೀವು ಜಗತ್ತನ್ನು ಪ್ರಕಾಶಮಾನವಾದ ಬಣ್ಣಗಳು ಮತ್ತು ಹೊಸ ರೂಪಗಳಲ್ಲಿ ನೋಡುತ್ತೀರಿ. ನೀವು ಕಲಾವಿದರಾಗಿರಲಿ, ಬರಹಗಾರರಾಗಿರಲಿ ಅಥವಾ ಎಂಜಿನಿಯರ್ ಆಗಿರಲಿ, ನೀವು ಯಾವಾಗಲೂ ಏನಾದರೂ ಹೊಸದಾಗಿ ಸೃಷ್ಟಿಸುತ್ತಾ ಇರುತ್ತೀರಿ. ನೀವು ಕಲೆ, ಸಂಗೀತ ಮತ್ತು ಹಳೆಯ ಸಮಸ್ಯೆಗಳಿಗೆ ಹೊಸ ಉತ್ತರಗಳನ್ನು ಕಂಡುಕೊಳ್ಳಲು ಪ್ರಯತ್ನವನ್ನು ಪಡುತ್ತೀರಿ. ನಿಮ್ಮ ಮೆದುಳು ಬಹಳಷ್ಟು ಅದ್ಭುತವಾದ ಮತ್ತು ಒಂದು ಆಲೋಚನೆಗಳಿಂದ ತುಂಬಿದಂತಹ ಒಂದು ನಿಧಿ ಎಂದರೆ ತಪ್ಪಾಗುವುದಿಲ್ಲ. ನಿಮ್ಮಲ್ಲಿ ಜೀವನದ ಬಗ್ಗೆ ಒಂದು ಪ್ರಕಾಶಮಾನವಾದ ಸಕಾರಾತ್ಮಕ ಮನೋಭಾವವಿದೆ. ವಿಷಯಗಳು ಕಷ್ಟಕರವಾಗಿದ್ದಾಗಲೂ ನೀವು ಹೇಗಾದರೂ ಆಶಾವಾದವನ್ನು ಕಂಡುಕೊಳ್ಳುತ್ತೀರಿ. ನಾಳೆ ಉತ್ತಮವಾಗಿರುತ್ತದೆ ಎಂದು ನೀವು ನಂಬುತ್ತೀರಿ ಮತ್ತು ಈ ಸಕಾರಾತ್ಮಕ ಶಕ್ತಿಯು ಇತರರಿಗೂ ಕೂಡ ಹರಡುತ್ತದೆ. ಕೇವಲ ನೀವಿರುವ ಕಾರಣದಿಂದ ನೀವು ಇತರರನ್ನು ಪ್ರೇರೇಪಿಸುತ್ತೀರಿ ಎಂದು ನೀವು ತಿಳಿಯಬಹುದು. ನೀವು ಬೈ ಬರ್ತ್ ಲೀಡರ್ ಆಗಿರುತ್ತೀರಿ. ನಿಮಗೆ ತುಂಬ ಶಕ್ತಿ ಇರುತ್ತದೆ. ನೀವು ಬೇರೆಯವರನ್ನು ಬಹಳಷ್ಟು ಬೇಗ ಮೋಟಿವೇಟ್ ಮಾಡುತ್ತೀರಿ. ಇತರರು ಬೇಗನೆ ತಮ್ಮ ಕೆಲಸವನ್ನು ಪ್ರಾರಂಭಿಸಲು ನೀವು ಅತ್ಯಂತ ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತೀರಿ. ಬೇರೆಯವರ ಥರ ಕಾದು ನೋಡೋಣ, ನೋಡಿ ಮಾಡೋಣ ಎಂಬ ವಾಕ್ಯಗಳು ನಿಮ್ಮಲ್ಲಿ ಬರುವುದಿಲ್ಲ. ನಾನು ಏನನ್ನಾದರೂ ಮಾಡಬಲ್ಲೆ ಎಂಬ ಸ್ಫೂರ್ತಿ ನಿಮ್ಮಲ್ಲಿ ಇರುತ್ತದೆ. ಏಕೆಂದರೆ ನೀವು ಅತ್ಯಂತ ಮಹತ್ವಾಕಾಂಕ್ಷೆಯುಳ್ಳ ದೊಡ್ಡ ಗುರಿಗಳನ್ನು ಹಾಕಿಕೊಳ್ಳುವಂಥ ವ್ಯಕ್ತಿತ್ವ ಮತ್ತು ಯಾವುದೇ ಥರದ ರಿಸ್ಕ್ಗಳನ್ನು ತೆಗೆದುಕೊಳ್ಳಲು ಕೂಡ ನೀವು ಹೆದರುವುದಿಲ್ಲ. ಬಹುತೇಕ ನಿಮಗೆ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆಗಾಗಿ ಹೆಚ್ಚಾಗಿ ಬೆಲೆಯನ್ನು ನೀಡುತ್ತೀರಿ. ನಿಮ್ಮದೇ ರೀತಿಯಲ್ಲಿ ಕೆಲಸ ಮಾಡಲು ನೀವು ಇಚ್ಛೆ ಪಡುತ್ತೀರಿ. ನೀವು ಇಂಡಿಪೆಂಡೆಂಟ್ ಆಗಿ ಮತ್ತು ಮಾನಸಿಕವಾಗಿ ಬಹಳಷ್ಟು ಸ್ಟ್ರಾಂಗ್ ಇರುತ್ತೀರಿ. ನಿಮಗೆ ಏನು ಮಾಡಬೇಕು, ಏನು ಹೇಳಬೇಕು ಎನ್ನುವುದನ್ನು ನೀವೇ ಡಿಸೈಡ್ ಮಾಡುತ್ತೀರಿ. ನಿಮಗೆ ಯೋಚಿಸಲು ಮತ್ತು ಕನಸುಗಳನ್ನು ಕಾಣಲಿಕ್ಕೆ ಸ್ವಲ್ಪ ಜಾಗ ಬೇಕು. ನಿಮ್ಮ ಸ್ವಂತ ಮಾರ್ಗವನ್ನು ನೀವು ನಿಯಂತ್ರಿಸಿದಾಗ ನೀವು ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದುತ್ತೀರಿ ಎಂದು ಹೇಳಬಹುದು. ಸಂಬಂಧಗಳಲ್ಲಿ ಯಾರಾದರೂ ಭೇಟಿ ಮಾಡುವ ಅತ್ಯಂತ ಒಬ್ಬ ಸಮರ್ಪಿತ ವ್ಯಕ್ತಿಗಳಲ್ಲಿ ನೀವು ಕೂಡ ಒಬ್ಬರು ಅಂತ ಹೇಳಬಹುದು. ನೀವು ಸುಲಭವಾಗಿ ಯಾರ ಪ್ರೀತಿಗೂ ಬೀಳುವುದಿಲ್ಲ. ಆದರೆ ನೀವು ಒಮ್ಮೆ ಪ್ರೀತಿಸಿದರೆ ನೀವು ಲೈಫ್ ಟೈಮ್ ಅದರಲ್ಲೇ ಇರುತ್ತೀರಿ. ನೀವು ನಂಬಲಿಕ್ಕೆ ಅಸಾಧ್ಯವಾಗದಷ್ಟು ವಿಶ್ವಾಸಾರ್ಹ ವ್ಯಕ್ತಿ. ನೀವು
ಅದೇ ಪ್ರಾಮಾಣಿಕತೆಯನ್ನು ಕೂಡ ಬೇರೆಯವರಿಂದ ನಿರೀಕ್ಷಿಸುತ್ತೀರಿ ಎಂದು ಹೇಳಬಹುದು. ನೀವು ಅತ್ಯಂತ ಹಾನೆಸ್ಟ್ ಫ್ರೆಂಡ್ಸ್ ಮತ್ತು ಪಾರ್ಟ್ನರ್ ಅಂತ ನಾನು ಹೇಳಬಯಸುತ್ತೇನೆ. ಅಗತ್ಯವಿರುವಾಗ ನೀವು ಕರೆಯದೇ ಇದ್ದರೂ ಕೂಡ ಹಾಜರಿರುವ ಮನಸ್ಥಿತಿ ನಿಮ್ಮದಾಗಿರುತ್ತದೆ. ನೀವು ಜೀವನಕ್ಕೆ ಅತಿ ಸರಳವಾದ ಅತ್ಯಂತ ಸುಲಭವಾದ ವಿಧಾನವನ್ನು ಹೊಂದಿದ್ದೀರಿ. ನೀವು ಕಪಟನಾಟಕ ಸಂಕೀರ್ತನೆಯನ್ನು ಇಷ್ಟಪಡುವುದಿಲ್ಲ. ನೀವು ಜನರನ್ನು ಆ್ಯಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡುತ್ತೀರಿ ಮತ್ತು ಬೇರೆಯವರನ್ನು ಜಡ್ಜ್ಮೆಂಟ್ ಕಡಿಮೆ ಮಾಡುತ್ತೀರಿ. ಪ್ರತಿಯೊಬ್ಬರಲ್ಲೂ ಕೂಡ ಒಳ್ಳೆಯ ವ್ಯಕ್ತಿತ್ವವನ್ನು ನೋಡಲಿಕ್ಕೆ ಬಯಸುತ್ತೀರಿ. ನೀವು ಬಾಳಲು ಮತ್ತು ಬಾಳಲು ಬಿಡಲು, ಲಿವ್ ಮತ್ತು ಲೆಟ್ ಲಿವ್, ಈ ಒಂದು ವಿಧಾನವನ್ನು ನಂಬುತ್ತೀರಿ. ಶಾಂತ ವಿಭಾಗ ನಿಮಗೆ ಬಹಳಷ್ಟು ಸುಖಕರಿಯಾಗಿರುತ್ತದೆ. ನೀವು ಲಿವ್ ಇನ್ ಅ ಪ್ರೆಸೆಂಟ್ ಮೂಮೆಂಟಲ್ಲಿ ಬದುಕುತ್ತೀರಿ. ಮಾಡಿ ಹೋದಂತಹ ತಪ್ಪುಗಳ ಬಗ್ಗೆ ಅಥವಾ ಭವಿಷ್ಯದಲ್ಲಿ ಇರುವಂತಹ ಅಥವಾ ಆಗುವಂತಹ ಸಮಸ್ಯೆಗಳ ಬಗ್ಗೆ ಚಿಂತಿಸಿ ನಿಮ್ಮ ಸಮಯವನ್ನು ನೀವು ವ್ಯರ್ಥ ಮಾಡುವುದಿಲ್ಲ. ನೀವು ನಿಮ್ಮ ಶಕ್ತಿಯನ್ನು ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಏನಾಗುತ್ತಿದೆ ಎಂಬುದರ ಬಗ್ಗೆ ಮಾತ್ರ ಫೋಕಸ್ ಮಾಡುತ್ತೀರಿ. ಇದು ನಿಮಗೆ ಜೀವನವನ್ನು ಸಂಪೂರ್ಣವಾಗಿ ಎಂಜಾಯ್ ಮಾಡಲು ಒಂದು ಅಪಾರ್ಚುನಿಟಿ ನೀಡುತ್ತದೆ ಮತ್ತು ಪ್ರೆಸೆಂಟ್ ಮೂಮೆಂಟ್ಗಳಲ್ಲಿ ಕೆಲಸಗಳನ್ನು ಮುಗಿಸಲು ನಿಮಗೆ ಹೆಲ್ಪ್ ಮಾಡುತ್ತದೆ ಎಂದು ನಾನು ನಿಮಗೆ ಹೇಳಿ ಬಯಸುತ್ತೇನೆ. ನಿಮ್ಮ ಕೆಲವು ಲೂಪ್ ಹೋಲ್ಗಳು ಈ ಥರ ಇರುತ್ತದೆ. ನಿಜವಾದ ಜಗತ್ತು ನಿಮಗೆ ಕಷ್ಟಕರವಾದಾಗ ಮತ್ತು ಪ್ರೆಷರ್ದಿಂದ ಕೂಡಿದಾಗ ನಿಮ್ಮ ಸ್ವಂತ ಕನಸುಗಳನ್ನು ನೀವು ಹಿಮ್ಮೆಟ್ಟಬಹುದು. ನೀವು ಅತ್ಯಂತ ಶ್ರೇಷ್ಠ ವ್ಯಕ್ತಿ ಮತ್ತು ನಿಮ್ಮ ಧೈರ್ಯವಿಲ್ಲ ಇದೇ ಆಗಿರಬಹುದು. ನೀವು ಅತಿ ಸೂಕ್ಷ್ಮವಾಗಿರುತ್ತೀರಿ, ಗಂಭೀರವಾಗಿ ಎಲ್ಲ ವಿಷಯಗಳನ್ನು ತೆಗೆದುಕೊಳ್ಳುತ್ತೀರಿ. ಇದು ನಿಮ್ಮ ಪ್ರಾಬ್ಲಮ್ ಆಗಿರುತ್ತದೆ. ನಿಮ್ಮಲ್ಲಿ ಬಹಳಷ್ಟು ಉದಾರವಾದ ಸ್ವಭಾವವಿದೆ. ಇದು ಜಾಸ್ತಿ ಖರ್ಚು ಮಾಡಲು ಕಾರಣವಾಗಬಹುದು. ನಿಮ್ಮ ಸ್ನೇಹಿತರ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಯಾವುದೇ ಎರಡನೇ ಯೋಚನೆ ಇಲ್ಲದೆ ನೀವು ಅತ್ಯಂತ ದುಡ್ಡನ್ನು ಪೋಲು ಮಾಡಲು ಇಷ್ಟಪಡುತ್ತೀರಿ. ಇದು ಬಹಳಷ್ಟು ನೋಡಲು ಅದ್ಭುತವಾಗಿದ್ದರೂ ಕೂಡ ಖರ್ಚು ಮಾಡಿದ ನಂತರ ಈ ಥರ ನಾನು ಖರ್ಚು ಮಾಡಬಾರದಿತ್ತು ಎಂಬ ಪಶ್ಚಾತ್ತಾಪ ನಿಮಗೆ ಆಗುತ್ತದೆ. ಭವಿಷ್ಯದಲ್ಲಿ ನಿಮಗೆ ಬರುವಂತಹ ಸಮಸ್ಯೆಗಳನ್ನು ತಪ್ಪಿಸಲಿಕ್ಕೆ ನೀವು ಖರ್ಚುಗಳ ಮೇಲೆ ಕಂಟ್ರೋಲ್ ಇಡಬೇಕು ಮತ್ತು ಸೇವಿಂಗ್ಸನ್ನು ಯಾವ ಥರ ಮಾಡಬೇಕು ಎಂಬುದನ್ನು ನೀವು ಕಲಿಯಲೇಬೇಕು. ಹೊಸ ಆಲೋಚನೆಗಳಿಗಾಗಿ ನೀವು ನಿಮ್ಮ ಶಕ್ತಿ ಮತ್ತು ಉತ್ಸಾಹದಿಂದ ತುಂಬಿರುತ್ತೀರಿ. ಕೆಲವೊಮ್ಮೆ ನೀವು ನೋಡುವ ಮೊದಲೇ ಅದರಲ್ಲಿ ಜಿಗಿಯುತ್ತೀರಿ. ಅಂದರೆ ಪ್ಲ್ಯಾನ್ಗಳಿಲ್ಲದೆ ನೀವು ಎಕ್ಸಿಕ್ಯೂಟ್ ಮಾಡುವ ಸ್ವಭಾವದವರಾಗಿರುತ್ತೀರಿ. ಇದು ನಿಮ್ಮ ಒಂದು ಲೂಪ್ ಹೋಲ್ಸ್ ಆಗಿದೆ. ಯಾವುದೇ ಒಂದು ಕೆಲಸವನ್ನು ಶುರು ಮಾಡುವ ಮೊದಲು ನಿರಾಸಕ್ತಿಯನ್ನು ಕಳೆದುಕೊಳ್ಳಬಹುದಾದ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತವೆ. ಹೀಗಾಗಿ ನಿಮ್ಮನ್ನು ನೀವು ಟ್ರೈನಪ್ ಮಾಡಬೇಕು. ನೀವು ತುಂಬ ಮೂಡಿ ಸ್ವಭಾವದವರು. ನಿಮ್ಮ ಭಾವನೆಗಳು ಪ್ರಬಲವಾಗಿರುವುದರಿಂದ ನಿಮ್ಮ ಮನಸ್ಥಿತಿ ಇದ್ದಕ್ಕಿದ್ದಂತೆ ಬದಲಾಗಬಹುದು. ಅಂದರೆ ಚಂಚಲತೆ ನಿಮ್ಮನ್ನು ಕಾಡುತ್ತದೆ. ಕೆಲವೊಮ್ಮೆ ಓವರ್ ಥಿಂಕಿಂಗ್ ಕೂಡ ಹೆಚ್ಚಾಗಿ ಮಾಡುತ್ತೀರಿ. ಯಾವುದೇ ಡಿಸಿಷನ್ಗಳನ್ನು ಬೇಗ ತೆಗೆದುಕೊಳ್ಳಲು ನಿಮಗೆ ಆಗುವುದಿಲ್ಲ. ಮತ್ತೊಂದು ವಿಶೇಷವೇನೆಂದರೆ ನೀವು ಕೆಟ್ಟ ಸಹವಾಸಕ್ಕೆ ಬೀಳಬಹುದು. ಇತರರ ದೋಷಗಳನ್ನು ನಿರ್ಲಕ್ಷಿಸಬಹುದು. ನಿಮ್ಮ ಉತ್ತಮ ಹಿತಾಸಕ್ತಿಗಳನ್ನು ಹೊಂದಿರುವಂತಹ ಜನರ ಪ್ರಭಾವಕ್ಕಾಗಿ ಒಳಗಾಗಬಹುದು. ಮತ್ತು ನೀವು ಶಾಂತಿ ನಿಶಬ್ದವನ್ನು ಬಯಸುತ್ತೀರಿ. ನಿಮಗೆ ಯಾವುದೇ ವೆಚ್ಚದಲ್ಲಿ ಫೇಸ್ ಟು ಫೇಸ್ ಜಗಳವಾಡುವುದನ್ನು ತಪ್ಪಿಸುತ್ತೀರಿ. ಕೆಲವೊಮ್ಮೆ ನಿಮಗೆ ಅಹಿತಕರ ಅನಿಸಿದರೂ ಕೂಡ ನಿಮ್ಮ ಸ್ವಂತ ಅಗತ್ಯಗಳಿಗೆ ನೀವು ಮಾತನಾಡಬೇಕಾಗುತ್ತದೆ. ಸಾಮರಸ್ಯದ ನಿಮ್ಮ ಬಯಕೆಯು ನಿಮ್ಮ ಸ್ವಂತ ಧ್ವನಿಯನ್ನು ಆಕ್ರಮಿಸಬಾರದು. ಹಾಗಾದರೆ ಈ ಒಂದು ಮಾರ್ಚ್ ತಿಂಗಳಿನಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಬಗ್ಗೆ ನಾವು ನೋಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ತಿಂಗಳು ಮತ್ತು ಬೇರೆ ಬೇರೆ ದಿನಾಂಕಗಳಲ್ಲಿ ಜನಿಸಿದ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ.
ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.